ಎಷ್ಟು ಧೈರ್ಯ ಇದ್ರೆ ಇನ್ನೂ ನನ್ನ ಮುಂದೆ ನಿಂತ್ಕೊಂಡಿದ್ಯಾ? ಹೋಗಿ ಆ ಕಡೆ. ಏನಾಯ್ತಮ್ಮ ವಸು, ನಿನ್ಗೇನೂ ಆಗಿಲ್ಲ ತಾನೆ? ಇಂಥ ಒಬ್ಬ ಹೆಂಗಸನ್ನ ಈ ಮದ್ವೆಗೆ ಬರೋದಕ್ಕೆ ಹೇಗ್ ಬಿಟ್ರಿ? ಇಂಥ ಹೆಂಗ್ಸು ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಮದುವೆ ಆಗಿ ಡೈವರ್ಸ್ ತಗೊಂಡಿರೋ ಹೆಂಗಸು ಮದುವೆ ಆಗದೆ ಇರೋ ಹುಡುಗಿರ ಮಧ್ಯೆ ಶುಭ ಕಾರ್ಯ ನಡೀತಿರೋ ಮನೇಲಿ ಹೇಗೆ ಓಡಾಡ್ತಿದ್ದಾಳೆ ಅಂತಿದ್ದೀನಿ. ಡೈವರ್ಸ್ ತಗೊಳ್ಳೋದೇನಾದ್ರೂ ಅಂಟು ರೋಗನ ಅಂಟ್ಕೊಂಡ್ಬಿಡುತ್ತೆ ಅನ್ನೋಕೆ? ಹುಚ್ಚುತನ. ಇವಳಲ್ಲೇನೋ ದೋಷ ಇರೋದ್ರಿಂದ ತಾನೇ ಇವಳ ಗಂಡ ಇವಳನ್ನ ಬಿಟ್ಟು ಹೋಗಿದ್ದಾನೆ. ಗಂಡ ಬಿಟ್ಟು ಹೋಗಿದ್ ಮಾತ್ರಕ್ಕೆ ಹೆಂಡ್ತಿಲಿ ದೋಷ ಇದೆ ಅಂತನಾ? ಇಷ್ಟಕ್ಕೂ ನನ್ ಮಗಳ ಬಗ್ಗೆ ಮಾತಾಡೋಕೆ ನೀವ್ಯಾರು? ಇಷ್ಟು ಜನರ ಮುಂದೆ ಅವಳಿಗೆ ಅವಮಾನ ಮಾಡೋ ಹಕ್ಕು ನಿಮಗೆ ಯಾರೀ ಕೊಟ್ಟಿದ್ದು? ಹಕ್ಕು ಅಧಿಕಾರದ ಬಗ್ಗೆ ನೀವು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಇಷ್ಟು ಹೊತ್ತು ನಾನು ಸಂಬಂಧ ಬೆಳೆಸೋ ಮಾತಾಡ್ತಿದ್ದಾಗ ಬಾಯ್ಗೇನಾಗಿತ್ತು? ಅವಳಿಗೆ ಮದುವೆ ಆಗಿದೆ, ಮಗ ಇದ್ದಾನೆ, ಗಂಡ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳೋ ಅವಕಾಶ ನೀವು ನನಗೆಲ್ ಕೊಟ್ಟಿದ್ರಿ? ನನಗ್ ನೀವು ಮಾತಾಡೋಕಾದ್ರೂ ಬಿಟ್ರ? ನಿಮ್ಮಷ್ಟಕ್ಕೆ ನೀವೇ ಎಲ್ಲ ತೀರ್ಮಾನ ಮಾಡ್ಬಿಟ್ರಿ. ಹೌದು, ಹುಡುಗಿ ಹಿಡಿಸಿದ್ಲು ಅಂತೆಲ್ಲ ನಾನೇ ಹೇಳಿದ್ದು. ಆದ್ರೆ ಇವಳು ಅತ್ತಿ ಹಣ್ಣನಂತವಳು, ಸುಲಿದ್ರೆ ಬರೀ ಹುಳ ಇರತ್ತೆ. ಇಷ್ಟು ದರಿದ್ರ ಜಾತಕದವಳು ಅಂತ ಯಾರಿಗ್ ಗೊತ್ತು? ಮರ್ಯಾದೆ ಕೊಟ್ಟು ಮಾತಾಡಿ. ನನ್ ಮಗಳು ಒಂದ್ ಮಗುಗೆ ತಾಯಿ ಆಗೋದು, ಗಂಡನಿಂದ ಡೈವರ್ಸ್ ತಗೊಳ್ಳೋದು ಈ ಜಗತ್ನಲ್ಲಿ ಯಾರಿಗೂ ನಡೀದೇ ಇರೋದಾ? ಇಷ್ಟ ಇಲ್ದೆ ಗಂಡ ಹೆಂಡತಿ ದೂರ ಆದ್ರು, ಅದ್ರಲ್ಲಿ ತಪ್ಪೇನಿದೆ? ತಪ್ಪು ಅವಳಿಗೆ ಮತ್ತೆ ಮದ್ವೆ ಮಾಡಬೇಕು ಅಂದ್ಕೊಳ್ಳೋದ್ರಲ್ಲಿದೆ. ಮದುವೆಯಾಗಿ ಒಬ್ಬ ಮಗು ಇದ್ದು ಡೈವರ್ಸ್ ತಗೊಂಡಿರೋ ಒಬ್ಬ ಹುಡುಗಿನ ನನ್ನ ಮಗನ ಕೂತ್ಗೆ ಕಟ್ಟಬೇಕು ಅನ್ಕೊಂಡಿರೋದು ತಪ್ಪಲ್ವಾ? ಸಂಬಂಧ ಮಾತಾಡಿದ್ದು ನೀವಾ ನಾನಾ? ನನಗೇನು ಗೊತ್ತು ಇವಳ ಚರಿತ್ರೆ ಈ ಥರದ್ದು ಅಂತ. ಅಷ್ಟಕ್ಕೂ ಇವಳು ಗಂಡನ್ ಬಿಟ್ಟಿರೋ ಹೆಂಗಸನ್ ಥರ ಇದ್ದಾಳ, ಮದ್ವೆಗೆ ತಯಾರಾಗಿರೋ ಹೊಸ ಮದ್ವೆ ಹೆಣ್ಣಿನ ಥರ ಫ್ರೆಶ್ ಆಗಿ ರೆಡಿ ಆಗಿದ್ದಾಳೆ. ನಮ್ಮ ಕಣ್ಣಿಗೆ ಮೋಸ ಮಾಡಿದಾಳೆ. ಒಂದು ವೇಳೆ ಹೀಗೆ ಮೋಸ ಮಾಡೋದಕ್ಕೆ ಈ ಮದ್ವೆಗೆ ಬಂದಿದ್ದಾಳೇನೋ. ಮದುವೆ ಆಗದಿರೋ ಹುಡುಗಿ ಥರ ಸಿಂಗಾರ ಮಾಡಿಕೊಂಡು ಅತ್ತ ಇತ್ತ ಓಡಾಡಿಕೊಂಡು ಎಲ್ಲರ ಕಣ್ಗೂ ಬೀಳ್ತಾ ದುಡ್ಡಿರೋ ಹುಡುಗರನ್ನ ಬಲೆಗೆ ಬೀಳಿಸ್ಕೊಳ್ಳೋದಕ್ಕೆ ಬಂದಿದ್ದಾಳೇನೋ ಇವಳು. ಅಂತ ಹುಡುಗ ಸಿಕ್ಕಿದ್ರೆ ಲೈಫ್ ಸೆಟಲ್ ಆಗುತ್ತೆ ಅಂತ ಬಂದಿರ್ತಾಳೆ. ನಿನ್ನಂಥ ಹೆಂಗಸನ್ನ ನನ್ನ ಸೊಸೆ ಅಂತ ಯಾವತ್ತೂ ಸ್ವೀಕಾರ ಮಾಡಲ್ಲ. ಮೊದಲು ಮದುವೆ ಆದವನು ಕೂಡ ಇವಳು ಬುದ್ಧಿ ಗೊತ್ತಾಗಿ ಡೈವರ್ಸ್ ಕೊಟ್ಟಿರ್ತಾನೆ. ಅವನು ಅದೃಷ್ಟವಂತ. ಈ ದರಿದ್ರ ಜಾತಕದವಳ ಜೊತೆ ನರಕ ಸಾಕು ಅಂತ ಬಿಟ್ಟು ಹೋಗಿರ್ತಾನೆ. ನಿಲ್ಲಿಸ್ತೀರಾ? ನೀವು ತುಂಬಾನೇ ಮಾತಾಡ್ತಾ ಇದ್ದೀರಾ. ಸುಳ್ಳು ಹೇಳಿ ಮೋಸ ಮಾಡಿ ಬಲೆಗೆ ಬೀಳಿಸ್ಕೊಂಡು ಮದುವೆ ಆಗೋಂತ ಕರ್ಮ ನನ್ನ ಮಗಳಿಗೇನು ಬಂದಿಲ್ಲ. ನನ್ನ ಮಗಳು ಬಂಗಾರ, ಅವಳನ್ನ ಬಿಟ್ಟು ಹೋದವನೇ ದುರಾದೃಷ್ಟವಂತ. ಆ ಮಾತನ್ನ ಅವ್ರ ಅತ್ತೆ ಮಾವ ಹೇಳಬೇಕು, ನೀನಲ್ಲ. ಮದುವೆ ಆಗದಿರೋ ಹುಡುಗಿಗೆ ಅವರಮ್ಮ ಎಷ್ಟು ಮೆಡಲ್ಸ್ ಬೇಕಾದರೂ ಕೊಡ್ಬೋದು, ಆದರೆ ಮದುವೆ ಆಗಿರೋ ಹೆಂಗಸ್ಗೆ ಕಾಂಡಕ್ಟ್ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ಅವ್ರ ಅತ್ತೆ ಮಾತ್ರ. ಮದುವೆ ಆಗಿ ಗಂಡನ್ ಬಿಟ್ಬಿಟ್ಟು ತವ್ರ ಮನೇಲಿರೋ ಸೊಸೆ ಬಗ್ಗೆ ಯಾವತ್ತೇ ಒಳ್ಳೆ ಮಾತಾಡ್ತಾಳೆ? ಮಗನೇ ಬಿಟ್ಟು ಹಾಕಿರೋ ಸೊಸೆನ ಯಾವತ್ತೇ ತಾನೇ ತಲೆ ಮೇಲೆ ಇಟ್ಕೋತಾಳೆ? ನೀನು ಇವಳಮ್ಮ ಆಗಿರೋದ್ರಿಂದ ಹೆಗ್ಣಾನು ಮುದ್ದಾಗೇ ಕಾಣುತ್ತೆ, ಅದಕ್ಕೆ ಸಿಂಗಾರನೂ ಮಾಡಬೇಕು ಅನ್ಸುತ್ತೆ. ಅಮ್ಮನಿಗೆ ತಕ್ಕ ಮಗಳು, ಮಗಳಿಗೆ ತಕ್ಕ ಅಮ್ಮ, ಇಬ್ರು ಒಂದಾಗಿ ಮರಳು ಮಾಡ್ತೀರಾ, ಮೋಸನೂ ಮಾಡ್ತೀರಾ.
ಸಾಕ್ ನಿಲ್ಸಿ. ಇಲ್ಲಿ ತನಕ ಬಂದಿದೆ ಅಂತ ಹೇಳ್ತಿದ್ದೀನಿ. ವಸು ನನ್ ಮಗಳಲ್ಲ. ಸುಶೀಲಾ, ಹೇಳ್ಬೇಕು ರೀ, ಮುಚ್ಚಿರೋ ಇವ್ರ ಕಣ್ಣನ್ನ ತೆರೆಸ್ಬೇಕು. ಎಲ್ರು ಕೇಳಿಸ್ಕೊಳ್ಳಿ, ವಸು ನನ್ ಮಗಳಲ್ಲ, ಸೊಸೆ 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 ಸೊಸೆ. ವಸುಗೆ ನಾನು ಅಮ್ಮ ಅಲ್ಲ, ಅತ್ತೆ. ವಸು ಇರೋದು ತವ್ರ ಮನೇಲಲ್ಲ, ಅತ್ತೆ ಮನೇಲಿ. ಹೌದು, ನೀವು ಕೇಳಿದ್ ನಿಜಾನೇ. ಇಷ್ಟು ಹೊತ್ತು ನೀವು ಅದೃಷ್ಟವಂತ ಅಂತ ಹೇಳಿದ್ರಲ್ಲ, ಅವನೇ ನನ್ ಮಗ. ಅವನೊಬ್ಬ ದರಿದ್ರದವನು. ಈ ಬಂಗಾರನ ಬಂಡೆಕಲ್ಲು ಅನ್ಕೊಂಡಿದ್ದ. ಕೊಡಬಾರ್ದು ಕಷ್ಟ ಕೊಟ್ಟ. ಭೂಮಿ ತಾಯಿ ತರ ತಡ್ಕೊಂಡ್ಲು. ಅವನ್ ಕೊಡ್ತಾ ಇದ್ದಿದ್ ಕಾಟನ ಹೆತ್ತವರಾಗಿ ನಮಗೆ ತಡ್ಕೊಳಕ್ಕಾಗ್ಲಿಲ್ಲ. ಅವನ್ನ ಆಚೆ ಹಾಕಿ ಸೊಸೆನ ಮಗಳು ಅನ್ಕೊಂಡ್ವಿ. ಅತ್ತೆ ಮಾವನೇ ಅಪ್ಪ ಅಮ್ಮ ಆದ್ವಿ. ಅವಾಗ್ಲೇ ಏನ್ ಹೇಳಿದ್ರಿ? ಮಗಳ ಬಗ್ಗೆ ಅಮ್ಮ ಹೇಳ್ಬೇಕು, ಸೊಸೆ ಬಗ್ಗೆ ಅತ್ತೆ ಹೇಳ್ಬೇಕು ಅಂತ. ಇವಾಗ ಹೇಳ್ತಿದ್ದೀನಿ, ನನ್ ಸೊಸೆ ಮಗಳು ಎರಡು ವಸುನೆ. ಅತ್ತೆ ಆಗಿ ಅಮ್ಮ ಆಗಿ ಹೇಳ್ತಿದ್ದೀನಿ, ಅವಳು ಬಂಗಾರ, ಸಾಕ್ಷಾತ್ ಮಹಾಲಕ್ಷ್ಮಿ. ಆಗ್ಲೇ ಏನಂದ್ರಿ ನೀವು? ಡಿವೋರ್ಸ್ ತಗೊಳ್ಳೋದು ತಪ್ಪಾ? ಡಿವೋರ್ಸ್ ಆಗಿರೋ ಹುಡುಗಿನ ಮತ್ತೆ ಮದ್ವೆ ಆಗೋದು ಪಾಪನಾ? ಡಿವೋರ್ಸ್ ಮಾಡಿರೋ ಗಂಡ್ಸು ಮತ್ತೆ ಮದ್ವೆ ಮಾಡ್ಕೋಬಹುದು, ಆದ್ರೆ ಹೆಂಗ್ಸು ಮಾಡ್ಕೋಬಾರ್ದಾ? ನಿನ್ನಂತ ಆವೇಶ ಇರೋಂತ ಅತ್ತೆಯರಿರೋದಕ್ಕೆ ಡಿವೋರ್ಸ್ ತಗೊಂಡಿರೋ ಹುಡುಗಿರಿಗೆ ಮದ್ವೆ ಆಗೋದು ಕಷ್ಟ ಆಗ್ತಿದೆ. ಆದ್ರೆ ಆ ಕಷ್ಟ ನನ್ ಮಗಳಿಗೆ ಬರೋಕ್ ಬಿಡೋದಿಲ್ಲ. ನಾನೇ ಮುಂದೆ ನಿಂತು ಅವಳಿಗೆ ಮತ್ತೆ ಮದ್ವೆ ಮಾಡ್ತೀನಿ. ಡಿವೋರ್ಸ್ ಕೊಟ್ಟಿರೋ ಮನೆಗೇನೆ ಮಾವಿನ ತೋರಣ ಕಟ್ತೀನಿ. ಈ ಹಸಿರೆಲೆ ಚಪ್ರದ ಸಾಕ್ಷಿಯಾಗಿ ಹೇಳ್ತಿದ್ದೀನಿ, ನನ್ ಮಗಳಿಗೆ ನಿನ್ನ ಮಗನಿಗಿಂತ ಅಂದವಾಗಿರೋ ಒಳ್ಳೆ ಮನ್ಸಿರೋ ಹುಡುಗನ್ ಜೊತೆ ಈ ಊರಿನ ಜನ ಬಾಯಿ ಮೇಲೆ ಬೆರಳಿಡೋ ತರ ಅದ್ದೂರಿ ವೈಭೋಗದಲ್ಲಿ ಮದ್ವೆ ಮಾಡಿಸ್ತೀನಿ. ಅದನ್ನ ನೀವು ನೋಡ್ತೀರಾ. ಮಾಡಿಸಿ ಮಾಡಿಸಿ, ಮನ್ಸಲ್ಲಿರೋದನ್ನ ಹೇಳ್ಕೊಳಕ್ಕಾಗದೆ ಹೀಗೆ ಕನಸು ಕಾಣ್ತಾ ಇರಿ. ವಿಶಾಲಾಕ್ಷಿ ಅವರೇ, ದಯವಿಟ್ಟು ಈ ಜಗಳ ಇಲ್ಗೆ ನಿಲ್ಸಿ. ಗಂಡಿನ ಕಡೆಯವ್ರು ಬರೋ ಟೈಮ್ ಆಯ್ತು. ಅವ್ರನ್ನೆಲ್ಲ ಸ್ವಾಗತ ಮಾಡ್ಬೇಕು. ಬನ್ನಿ, ನೀವು ಬನ್ನಿ ವಿಶಾಲಾಕ್ಷಿ ಅವರೇ. ಬಾ ಆನಂದ್. ಈಗ ನಡೆದಿದ್ದಕ್ಕೆ ಅವರ ಪರವಾಗಿ ನಾನು ಕ್ಷಮೆ ಕೇಳ್ತಿದ್ದೀನಿ. ನಡೆದಿದ್ದನ್ನ ಮನ್ಸಲ್ಲಿಟ್ಕೋಬೇಡಮ್ಮ. ಏ, ಯಾರೋ ಏನೋ ಅಂದ್ರು ಅಂತ ಅಪ್ಸೆಟ್ ಆಗ್ತ್ಯಾ? ತಲೆ ಕೆಡಿಸ್ಕೋಬೇಡ. ನಡಿ, ಮದ್ವೆ ಕಂಡು ಬಂದ್ರಂತೆ, ಹೋಗಿ ನೋಡೋಣ. ನೀನ್ ಹೋಗು ಪಿಂಕಿ, ನಾನು ಆಮೇಲೆ ಬರ್ತೀನಿ. ಅದೆಲ್ಲ ಆಗಲ್ಲ. ಮದ್ವೆ ಆಗೋವರೆಗೂ ಪಕ್ಕದಲ್ಲೇ ಇರ್ತೀನಿ ಅಂತ ಮಾತು ಕೊಟ್ಟಿದ್ಯಾ. ಬಾ ಬಾ. ಮೂರ್ತಿಯವರೇ, ಬನ್ನಿ ಹೋಗೋಣ. ಅಭಿ ಸರ್, ಎಲ್ಲಿದ್ದೀರಾ ನೀವು? ಮದುವೆ ಹೆಣ್ಣು ಮದುವೆ ಗಂಡು ಬರ್ತಾ ಇದ್ದಾರೆ ಸರ್. ಎಲ್ಲಿದ್ದೀರಾ ನೀವು? ಪ್ಲೀಸ್ ರೆಸ್ಪಾಂಡ್. ಅಭಿ ಸರ್, ವೇರ್ ಆರ್ ಯು? ಪ್ಲೀಸ್ ರೆಸ್ಪಾಂಡ್. ಅಭಿ ಸರ್, ಅಭಿ ಸರ್, ಎಲ್ಲಿದ್ದೀರಾ ನೀವು? ಹಲೋ ಸರ್, ಸರ್ ಸರ್, ಕೇಳಿಸ್ತಾ ಇದ್ಯಾ? ಸರ್ ಸರ್ ಸರ್, ಕ್ರೇನ್ ಸ್ಟಕ್ ಆಗಿದೆ. ಅಭಿ ಸರ್ ಎಲ್ಲಿ? ಬರ್ತಾರಯ್ಯ, ನೀನ್ ಹೋಗು ಹೋಗು ಹೋಗು. ಹಲೋ ಸರ್, ಕೇಳಿಸ್ತಾ ಇದ್ಯಾ? ನಾನು ಬೇಬಿ, ರೆಸ್ಪಾಂಡ್ ಮಾಡಿ ಸರ್. ಹಲೋ ಸರ್, ಕೇಳಿಸ್ತಾ ಇದ್ಯಾ? ಸಾರು ಚೈನ್ ಕಳ್ಕೊಂಡಿರೋ ಫೀಲಲ್ಲಿ ಇದ್ದಾರೆ. ಈಗ ಎಲ್ಲಿದ್ದಾರೋ, ಏನ್ ಮಾಡ್ತಾ ಇದ್ದಾರೋ, ಎಲ್ಲಿ ಹೋಗಿದ್ದಾರೋ ನೋಡ್ಬೇಕು ಬೇಗ.
ಅವ್ರ ಮನೇಲಲ್ಲ, ಅತ್ತೆ ಮನೇಲಿ. ನಾನೇ ಮುಂದೆ ನಿಂತು ಅವಳಿಗೆ ಮತ್ತೆ ಮದುವೆ ಮಾಡ್ತೀನಿ. ಸರ್ 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 ಹಾ ಏನ್ ಬೇಬಿ? ಏನೋ ಪ್ರಾಬ್ಲಮ್ ಆಗಿ ಕ್ರೈನ್ ಸ್ಟಕ್ ಆಗಿದೆ, ನೀವೇ ಬಂದು ನೋಡ್ಬೇಕು. ವಾಟ್? ಹೌದು ಸರ್. ಅದೇಗ್ ಸಾಧ್ಯ? ಗೊತ್ತಿಲ್ಲ, ಆಗ್ಲೇ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಸರ್. ಛೇ, ಗಂಡು ಹೆಣ್ಣಿನ ಮೇಲೆ ಹೂ ಮಳೆ ಸುರಿಸೋ ಟೈಮ್ಗೆನೆ ಹೀಗಾಗೋಯ್ತಲ್ಲ. ಏನೋ ಗೊತ್ತಿಲ್ಲ ನಡಿ. ಸರ್. ಹಾ ಸರಿಯಾಗಿ ವರ್ಕ್ ಆಗ್ತಾ ಇಲ್ವಾ? ಇಳಿ ಇಳಿ ಇಳಿ, ನಾನು ನೋಡ್ತೀನಿ. ಛೇ, ಅಲ್ಲಿ ವೈರ್ ಸಿಕ್ಕಾಕೊಂಡಿದೆ. ಬೇಡ ಸರ್, ಹೋಗ್ಬೇಡಿ, ನನ್ನ ಮಾತನ್ನ ಕೇಳಿ. ಏನಾದ್ರೂ ಆದ್ರೆ ಕಷ್ಟ ಸಾರ್. ಎಸ್,
ನಡೆದಿದ್ದ ತಪ್ಪಿಗೆ ನಮ್ಮನ್ನ ಕ್ಷಮಿಸ್ಬಿಡಿ. ಅವ್ರು ಹಾಗೆ ಹೇಳ್ತಾರೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಹೌದಮ್ಮ, ಅವರ ಪರವಾಗಿ ನಾವು ಕ್ಷಮೆ ಕೇಳ್ತಿದ್ದೀವಿ. ಅವ್ರು ತಪ್ಪಾಗೇ ಹೇಳಿದ್ರು. ನಮ್ ಜವಾಬ್ದಾರಿನ ನೆನ್ಪಿಸಿದ್ದಾರೆ. ನಮ್ ವಸುಗೆ ಮತ್ತೆ ಮದ್ವೆ ಮಾಡಿ ನಾವೇನು ಅಂತ ತೋರಿಸ್ತೀವಿ. ಸೊಸೆಗ್ ಮತ್ತೆ ಮದ್ವೆ ಮಾಡ್ಬೇಕು ಅನ್ನೋದು ಒಳ್ಳೆ ಯೋಚನೆನೇ ಸುಶೀಲಾ. ನಿಮ್ಮಂತ ಅತ್ತೆ ಮಾವ ತುಂಬಾ ಅಪರೂಪ. ನಮ್ಮ ವಸು ಕೂಡ ಅಪರೂಪನೇ ಕಣಮ್ಮ. ಅವಳು ನಿಜವಾಗ್ಲೂ ಬಂಗಾರನೇ. ಸರಿ, ಹಾಗಾದ್ರೆ ನಿಮಗ್ ಮದ್ವೆ ಕೆಲ್ಸ ಇರುತ್ತಲ್ವಾ, ನೀವು ಹೋಗಿ ನೋಡಿ. ಸರಿ. ನಡಿ. ಅಮ್ಮ, ಯಾವುದೋ ಚೈನ್ ಬಂದು ನನ್ನ ಕೊರಳಲ್ಲಿ ಬಿತ್ತು. ಹೇಗ್ ಬಿತ್ತಮ್ಮ? ಅವಾಗ್ಲೇ ಸ್ಟೇಜ್ ಮೇಲೆ ಹೂಮಳೆ ಸುರಿಸಿದ್ರಲ್ಲಪ್ಪ, ಆಗ ಮೇಲಿಂದ ಬಂದು ನನ್ನ ಕೊರಳಲ್ಲಿ ಬಿದ್ಬಿಡ್ತು. ಯಾರ್ದು ಅಂತ ತಿಳ್ಕೊಂಡು ವಾಪಸ್ ಕೊಡೋಣ ಅಮ್ಮ. ಬೇಡ ವಸು, ಇದು ನಿನ್ ಕೊರಳಲ್ಲೇ ಇರ್ಲಿ ಬಿಡು. ಕಂಡೋರ್ ವಸ್ತು ನಮ್ಗೆ ಯಾಕಮ್ಮ? ಇದು ಕಂಡೋರ್ ವಸ್ತು ಅಲ್ಲ, ಆ ದೇವ್ರ ಆಶೀರ್ವಾದ. ಪುಣ್ಯಕ್ಷೇತ್ರಗಳಿಂದ ತರಿಸಿರೋ ಅಕ್ಷತೆ ಜೊತೆ ಹೂವಿನ ಜೊತೆ ಬಂದಿರೋ ಆ ಚೈನು ನಿನ್ ಕೊರಳಲ್ಲಿ ಬಿದ್ದಿದೆ ಅಂದ್ರೆ ದೇವ್ರು ನಿನ್ ಕಷ್ಟ ನೀಗಿಸ್ತಿದ್ದಾನೆ ಅನ್ನೋದಕ್ಕೆ ಇದು ಶುಭ ಸಂಕೇತ. ಅದು ನಿನ್ ಕೊರಳಲ್ಲೇ ಇರ್ಲಿ ಬಿಡು. ಅದಲ್ಲಮ್ಮ. ಇನ್ನೇನು ಹೇಳ್ಬೇಡ ವಸು. ನಿನಗೆ ನನ್ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ ಅದನ್ನ ತೆಗಿಬೇಡ. ರಾಕಿಯಲ್ಲಿ ನಿದ್ದೆ ಮಾಡ್ತಿದ್ದಾನೆ. ಕರ್ಕೊಂಡ್ ಬಾ, ನಾವು ಹೋಗೋಣ. ಆ ಚೈನ್ ಯಾರ್ದೋ ಏನೋ ವಾಪಸ್ ಕೊಟ್ಬಿಟ್ರೆ ಒಳ್ಳೇದಲ್ವ ಸುಶೀಲಾ? ಇಲ್ ನೋಡಿ, ಆ ಚೈನ್ನ ನಾವ್ ಯಾರಿಂದನೂ ಕದ್ದಿರೋದಲ್ಲ. ತನ್ನಷ್ಟಕ್ ತಾನೇ ದೇವ್ರ ಅಕ್ಷತೆ ಜೊತೆ ವಸು ಕೊರಳಲ್ ಬಿದ್ದಿದೆ. ಸರಿಯಾಗಿ ವಸು ಮದ್ವೆ ಬಗ್ಗೆ ಮಾತಾಡೋ ಹೊತ್ತಲ್ಲೇ ಹೀಗ್ ನಡೆದಿದೆ ಅಂದ್ರೆ ಇದಕ್ಕೇನರ್ಥ ಹೇಳಿ? ವಸು ಮದ್ವೆಗೆ ನಾವೇ ಅಲ್ಲ, ಆ ದೇವ್ರು ಒಪ್ಕೊಂಡಿದ್ದಾನೆ ಅಂತ ತಾನೆ. ಅದಕ್ಕೆ ಇದು ಸಾಮಾನ್ಯ ಚೈನ್ ಅಲ್ಲ, ದೇವ್ರು ಕೊಟ್ಟಿರೋ ತಾಳಿ. ದೇವ್ರು ವಸುಗೆ ಒಂದು ಹೊಸ ಜೀವನ ಕೊಡ್ತಿದ್ದಾನೆ. ವಸುಗೆ ನಾವು ಆದಷ್ಟು ಬೇಗ ಮದ್ವೆ ಮಾಡ್ತಾ ಇದ್ದೀವಿ. ವಸು ಸೊಸೆಯಾಗಿ ಕಾಲಿಡೋ ಮನೆ ಈ ಭೂಮಿ ಮೇಲೆ ಯಾವುದೋ ಒಂದ್ ಕಡೆ ಇದ್ದೇ ಇರುತ್ತೆ.